ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಚಾರೋಲ್ಲಾಸೋಪಹತ ಸಕಲಾಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವೇ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ವಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಣ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದದಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯಾನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾಮ್ಯಾಖ್ಯಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ
व्याख्यास्नानमहो विधाय नृहरे प्राप्य प्रसादं परं प्रापुर्ये कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे शुकेन शान्त्यादिषु वाङ्मयेषु व्यासेन धैर्यं बुधिनोपमेयम् मनोजजित्या मनसां निपत्या रघुत्तमाख्यं स्वगुरुं नमामि न दग्धं यस्य कौपीनम् अग्नौ दत्तमपि स्फुटम् वेदव्यासगुरुं नौमि श्रीवेदेश नमस्कृतम् सत्यनाथ गुरुः पातु योधीरो नवचन्द्रिकां नवामृतगदा तीर्थताण्डवानि व्यचीकृपत आरूढः सहसा यतीन्द्रपदवीं गत्वा च वाराणसीं तत्रत्यान् कुमतः प्रचारनिरतानद्वैतदिग्धं तिनः प्रौढार्थे वचने सुयुक्तिखचितैः सम्भीषयन्मोदयन् सत्यध्यानसुकेसरी विजयते पादासितः श्रीपतेः प्रावोचद्योतिकं न्यायसुधावाक्यार्थचन्द्रिकाम् सत्यप्रज्ञगुरुर्दद्यात् प्रज्ञां वैदान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनः माकृताः सत्याभिज्ञगुरोस्त्वदङ्घ्रियुगलं हित्वा न मे सद्गतिः सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान् वेदेश मुनिसत्पाद सेवा संप्राप्त वैभवान् यादवार्यान् वरसुधा टीकाकारान् वयं नुमः पृथ्वीमण्डल मध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सत्य सिद्ध्यन्ति च मनोरथाः शुभां ध्यायन्ति ये कामान् गुरुदेवः प्रसादजान् इतरान् आत्मपापोत्थान् तेषां विद्या फलिष्यति यैरहं शुकवत् सम्यक् शिक्षितोऽस्मि कृपालुभिः श्रीमः सत्यात्मतीर्थार्यान् वन्दे विद्या गुरून् मम रामशब्दार्थवक्तारं गायत्र्यर्थं च साधकं मठादिपैरमानितं च सत्यात्मानं यतिं भजे स्वस्त्यस्तु सतामखिलसन्मङ्गलानि भवन्तु श्रीगुरुभ्यो नमः हरि ಓಂ ಇವತ್ತಿನ ದಿನ ಮಹಾಜ್ಞಾನಿಗಳಾದ ತಪಸ್ವಿ ವರೇಣ್ಯರಾದ ರಘುವರಿಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇವತ್ತು. ನಿನ್ನೆ ದಿನ ಇನ್ನೊಬ್ಬ ಮಹಾ ತಪಸ್ವಿಗಳು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಸತ್ಯಪೂರ್ಣ ತೀರ್ಥರು ಅಂತ ರಾಯಚೂರು ಹತ್ರ ಕೋಲ್ಪೂರ್ ಅಂತ ಇದೆ. ಆ ಕೋಲ್ಪೂರಲ್ಲಿ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಗೊತ್ತಾಯ್ತಾ. ಆದ್ದರಿಂದ ಸತ್ಯ ವಿಜಯರ ಗುರುಗಳು ಸತ್ಯಾಭಿನವ ತೀರ್ಥರ ಶಿಷ್ಯರು ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಮಹಾಜ್ಞಾನಿಗಳು ತಪಸ್ವಿಗಳು. ಅವರನ್ನೂ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇವತ್ತಿನ ಆರಾಧ್ಯರು ರಘುವರಿಯ ತೀರ್ಥ ಶ್ರೀಪಾದಂಗಳವರು ರಘೋತ್ತಮರ ಗುರುಗಳು. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗ ಮದಾತ್ಮುದ ರಘುವರಿಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ ಅಂತ ಅವರ ಪ್ರಾರ್ಥನಾ ಶ್ಲೋಕದಲ್ಲಿ ಹೇಳೋದುಂಟು. ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡಿದರೆ ಮಹಾಪ್ರವಾಹದಿಂದ ತುಂಬಿ ಹರಿಯುವ ಭೀಮೆ, ಆ ಭೀಮರಥಿ ಹಾದಿ ಬಿಟ್ಟಿದ್ದಾಳೆ ಈ ಒಂದು ರಘುವರಿಯ ತೀರ್ಥ ಶ್ರೀಪಾದಂಗಳವರಿಗೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ ಮಹಾತಪಸ್ವಿಗಳು.
ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ವಿಶೇಷವಾಗಿ ಪಾಠ ಹೇಳಿದವರು. ಅಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರವರು. ಗೊತ್ತಾಯಿತೋ ಇಲ್ಲ? ಅಂತಹ ಆ ರಘುವರಿಯ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ಇವತ್ತು ಭಕ್ತಿಯಿಂದ ಸ್ಮರಣೆ ಮಾಡ್ತಾ, ಆ ಇಬ್ಬರು ಗುರುಗಳಿಗೆ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇವತ್ತಿನ ನ್ಯಾಯಸುಧೆಯ ಪಾಠವನ್ನು ಅವರ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡೋಣ. ನಿನ್ನೆ ಬಂದಿರತಕ್ಕಂಥ ವಿಚಾರ ಏನು ಅಂದರೆ, ಕರ್ತೃಕರ್ಮ ಭಾವ ಇದ್ದಲ್ಲಿ ಭೇದ ಇರಲೇಬೇಕು ಎಂಬ ನಿಯಮವಿಲ್ಲ. ಒಬ್ಬನೇ ವ್ಯಕ್ತಿ ಕರ್ತ ಕರ್ಮ ಎರಡೂ ಆಗಬಹುದು ಎಂಬ ವಿಚಾರವನ್ನು ನಾವು ಹೇಳ್ತಾ ಇದ್ದೇವೆ. ನೀವು ಹೇಳಿದ ಕರ್ಮದ ಲಕ್ಷಣ ಯುಕ್ತವಾದದ್ದಲ್ಲ ಅಂತ ನಾವು ಹೇಳಿದ್ವಿ. ಗೊತ್ತಾಯಿತಲ್ಲ? ಪರಸಮವೇತ ಕ್ರಿಯಾಜನ್ಯ ಫಲಶಾಲಿತ್ವಂ ಎಂಬ ಕರ್ಮದ ಲಕ್ಷಣ ಹೇಳಬಾರದು. ಕ್ರಿಯಾ ಸ್ವಾತಂತ್ರ್ಯಂ ಕರ್ತೃತ್ವಂ ತದ್ವಿಷಯತ್ವಂ ಕರ್ಮತ್ವಂ ಎಂಬ ಕರ್ಮದ ಲಕ್ಷಣವನ್ನೇ ಹೇಳಬೇಕು ಅಂತ ನಿನ್ನೆಯ ಪಾಠದಲ್ಲಿ ನಾವು ಕೇಳಿದ್ದೀವಿ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಕರ್ತೃಕರ್ಮ ಭಾವ ಇದು ಒಂದೇ ಕಡೆ ಇರಬಹುದು. ಕರ್ತೃಕರ್ಮ ಭಾವ ಇದು ಭೇದ ನಿಯತವಲ್ಲ. ಭೇದ ಇದ್ರೇನೇ ಕರ್ತೃಕರ್ಮ ಭಾವ ಹಾಗೇನಿಲ್ಲ. ಒಬ್ಬನೇ ವ್ಯಕ್ತಿಯಲ್ಲಿ ಕರ್ತೃತ್ವ ಕರ್ಮತ್ವ ಎರಡು ಇರಬಹುದು. ಹೇಗೆ ಅದನ್ನು ತೋರಿಸಿ ಸಮರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಕಿಂಚ ಅಸ್ಥಿತಾವತ ಕಾರಕಾಂತರ ಸಮಾವೇಶ. ನೋಡಿ, ಒಂದೇ ಕಡೆ ಬೇರೆ ಬೇರೆ ಕಾರಕಗಳ ಸಮಾವೇಶ ಆಗಬಹುದು ಎಂಬ ಮಾತನ್ನು ಹೇಳ್ತಾ ಇದ್ದ. ಗ್ರಾಮ ವನಂ ಗಚ್ಚತಿ, ಸಾರಿ ಗ್ರಾಮ ಅಲ್ಲ, ರಾಮ ವನಂ ಗಚ್ಚತಿ. ಯಾವುದೇ ಒಂದು ವಾಕ್ಯಗಳಲ್ಲಿ ಮೂರು ಕಾರಕಗಳು ಅಂತ ಕರೆಯುತ್ತಾರೆ. ಕರ್ತೃಕಾರಕ, ಕರ್ಮಕಾರಕ, ಕ್ರಿಯಾಕಾರಕ. ರಾಮ ವನಂ ಗಚ್ಚತಿ, ರಾಮ ಇವನು ಕರ್ತೃಕಾರಕ ಅಂತ ಕರೀತಾರೆ. ವನ ಅಂಬೋದು ಅದು ಕರ್ಮಕಾರಕ. ಕ್ರಿಯಾಪದ ಗಚ್ಚತಿ ಇದು ಕ್ರಿಯಾಕಾರಕ. ಹೀಗಿರುತ್ತದೆ ಪ್ರತಿಯೊಂದು ವಾಕ್ಯದಲ್ಲಿ. ನೋಡಿ, ಕೆಲವು ಕಡೆ ಅಂದ್ರೆ ಒಬ್ಬನೇ ವ್ಯಕ್ತಿಯಲ್ಲಿ ಕರ್ತೃಕಾರಕ ಕರ್ಮಕಾರಕ ಎರಡುಗಳ ಸಮಾವೇಶವು ಆಗಬಹುದು ಅಂತ ಟೀಕಾರ ಹೇಳ್ತಾ ಇದ್ದಾರೆ. ಕಾರಕಾಂತರ ಸಮಾವೇಶ ತಾವದಸ್ತಿ, ಒಂದೇ ಕಡೆ ಕರ್ತೃತ್ವ ಕರ್ಮತ್ವಗಳ ಸಮಾವೇಶ ಆಗಬಹುದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೇಗೆ, ಎಲ್ಲಿ? ಅನೇಕ ಪ್ರಯೋಗಗಳು ಕಂಡಿದೆ. ಟೀಕಾರ ತೋರಿಸ್ತಾ ಇದ್ದಾರೆ. ಕಾಂಸ್ಯ ಪಾತ್ರ್ಯಾ ಭುಂಕ್ತೆ, ಕಾಂಸ್ಯ ಪಾತ್ರ್ಯಾಂ ಭುಂಕ್ತೆ ಇತ್ಯಾದಿ ಪ್ರಯೋಗ ದರ್ಶನಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ಈ ದೃಷ್ಟಾಂತದಿಂದ ಏನ್ ತಿಳಿಸಿದ್ದಾರೆ? ಕಾಂಸ್ಯ ಪಾತ್ರೆ ಅಂದ್ರೆ ಅದು ಕಂಚಿನ ಪಾತ್ರೆ ಅಂತ ಅಭಿಪ್ರಾಯ. ಕಾಂಸ್ಯ ಪಾತ್ರ ಅಂದ್ರೆ ಕಂಚಿನ ಪಾತ್ರೆ. ಕಂಚಿನ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತ ಇರೋದು ಒಳ್ಳೆಯದು. ಕಂಚಿನ ತಟ್ಟೆಯಲ್ಲಿ ಊಟ ಮಾಡಬೇಕು, ಇಲ್ಲಾಂದ್ರೆ ಬೆಳ್ಳಿ ತಟ್ಟೆ. ಗೊತ್ತಾಯಿತೋ ಇಲ್ಲ? ಏನೂ ಇಲ್ಲ ಅಂದ್ರೆ ಎಲೆನೆ ಇರಲಿ. ಅಂತೂ ಇಲ್ಲಿ ಎರಡು ರೀತಿ ಪ್ರಯೋಗನೂ ಇದೆ. ಕಾಂಸ್ಯ ಪಾತ್ರ್ಯಾ ಭುಂಕ್ತೆ, ಕಾಂಸ್ಯ ಪಾತ್ರ್ಯಾಂ ಭುಂಕ್ತೆ, ಎರಡು ಪ್ರಯೋಗವೂ ಇದೆ. ಕಂಚಿನ ತಟ್ಟೆಯಿಂದ ಊಟ ಮಾಡುತ್ತಾನೆ. ಊಟ ಮಾಡೋದಕ್ಕೆ ಕಂಚಿನ ತಟ್ಟೆ ಇದು ಸಾಧನೆ, ಕಾರಣ. ತಟ್ಟೆ ಇಲ್ಲದೆ ಹೊರತು ಊಟ ಮಾಡ್ಲಿಕ್ಕಾಗಲ್ಲ. ಆ ಅರ್ಥದಲ್ಲಿ ಭೋಜನ ಕ್ರಿಯೆಗೆ ಕಾಂಸ್ಯ ಪಾತ್ರ ಇದು ಕಾರಣ. ಕಾಂಸ್ಯ ಪಾತ್ರ್ಯಾ ಭುಂಕ್ತೆ ಅಂದಾಗ, ಅದೇ ರೀತಿ ಕಾಂಸ್ಯ ಪಾತ್ರ್ಯಾಂ ಭುಂಕ್ತೆ ಅಂದಾಗ ಸಪ್ತಮಿ. ಕಂಚಿನ ತಟ್ಟೆಯಲ್ಲಿ ಊಟ ಮಾಡುತ್ತಾನೆ. ಭೋಜನ ಕ್ರಿಯೆಗೆ ತಟ್ಟೆ, ಕಂಚಿನ ಪಾತ್ರೆ ಇದು ಅಧಿಕರಣವಾಯಿತು. ಸಂಸ್ಕೃತದ ನಿಯಮ ಇದು, ನಿಮಗೆಲ್ಲ ಗೊತ್ತು. ಕರಣೆ ತೃತೀಯ, ಅಧಿಕರಣೆ ಸಪ್ತಮಿ. ಗೊತ್ತಾಯಿತು ಅಲ್ಲಿ? ಅಂದ್ರೆ ತೃತೀಯ ವಿಭಕ್ತಿ ಬಳಸೋದು ಕರಣ ಎಂಬ ಅರ್ಥ ಇದ್ದಾಗ, ಭೋಜನಕ್ಕೆ ಕಾಂಸ್ಯ ಪಾತ್ರ ಇದು ಕರಣ, ಸಾಧನ ಅಂದಾಗ ಕಾಂಸ್ಯ ಪಾತ್ರ್ಯಾ ಭುಂಕ್ತೆ, ತೃತೀಯ ವಿಭಕ್ತಿ ಕಾಂಸ್ಯ ಪಾತ್ರೆ ಅಂತ. ಭೋಜನ ಕ್ರಿಯೆಯಲ್ಲಿ ಕಾಂಸ್ಯ ಪಾತ್ರೆ, ಕಂಚಿನ ಪಾತ್ರೆ ಅದು ಅಧಿಕರಣ ಅಂತಿದ್ದಾಗ ಸಪ್ತಮಿ ವಿಭಕ್ತಿ ಕಾಂಸ್ಯ ಪಾತ್ರ್ಯಾ ಭುಂಕ್ತೆ. ಹಾಗಾದ್ರೆ ಒಂದೇ ಕಂಚಿನ ಪಾತ್ರೆಗೆ
ಕರಣತ್ವ ಅಧಿಕರಣತ್ವ. ಕರಣತ್ವ ಅಧಿಕರಣತ್ವಗಳು ಬರುತ್ತವೋ ಇಲ್ಲೋ? ಕರ್ಣಕಾರಕ ಅಧಿಕರಣಕಾರಕ ಅಂತೆಲ್ಲ ಹೇಳೋದುಂಟು. ಒಂದೇ ಕಂಚಿನ ಪಾತ್ರೆಯಲ್ಲಿ ಕರ್ಣತ್ವ ಅಧಿಕರಣತ್ವ ಎರಡೂ ಬರುತ್ತವೆ. ಹಾಗೆ ತಥಾ ಅದೇ ರೀತಿ ಕರ್ಮ ಕರ್ತೃರಪಿ ಸಮಾವೇಶೇ ಕೋ ವಿರೋಧ. ಟೀಕಾರಾಯರ ಪ್ರಶ್ನೆ, ಒಂದೇ ಕಡೆನೆ ಕರ್ತೃತ್ವ ಕರ್ಮತ್ವಗಳು ಬಂದ್ರೆ ಏನು ವಿರೋಧ, ಏನು ಬರೋದಿದೆ? ಕೆಲವು ಕಡೆ ಅವಶ್ಯವಾಗಿ ಒಬ್ಬನೇ ವ್ಯಕ್ತಿಗೆ ಕರ್ತೃತ್ವ ಕರ್ಮತ್ವ ಹೇಳಬಹುದು. ಮುಂದೆ ದೃಷ್ಟಾಂತನೂ ಕೊಡ್ತಾರೆ. ಮಾಮಹಂ ಜಾನಾಮಿ, ನಾನು ನನ್ನನ್ನ ತಿಳಿಯುತ್ತೇನೆ, ತಿಳಿಯುವ ಕರ್ತೃವೂ ನಾನೇ, ತಿಳಿಯಲ್ಪಡುವ ಕರ್ಮವೂ ನಾನೇ. ನಾನು ನನ್ನ ಬಗ್ಗೆ ತಿಳಿಯಬೇಕಾಗಿದೆ. ಕೆಲವರು ಅಂತಿರ್ತಾರೆ, ಮೊದಲು ನಿನ್ನ ಬಗ್ಗೆ ನೀ ನೋಡ್ಕೋ, ನಿನ್ನ ಬಗ್ಗೆ ನೀ ಸರಿಯಾಗಿ ಜ್ಞಾನ ಮಾಡ್ಕೋ ಏಕಾಂತದಲ್ಲಿ. ಆವಾಗ ಮಾಮಹಂ ಜಾನಾಮಿ ಎಂಬುವ ಪ್ರಯೋಗ. ಒಬ್ಬನೇ ಆತ್ಮನಲ್ಲಿ ಕರ್ತೃತ್ವ ಕರ್ಮತ್ವ, ತಿಳಿಯುವ ವ್ಯಕ್ತಿ ಕರ್ತ ಆತ್ಮನೇ, ತಿಳಿಯಲ್ಪಡುವ ವ್ಯಕ್ತಿ ಪದಾರ್ಥನೂ ಆತ್ಮನೇ. ಒಬ್ಬನೇ ಆತ್ಮನಿಗೆ ಕರ್ತೃತ್ವ ಕರ್ಮತ್ವಗಳ ಸಮಾವೇಶ ಆಗುತ್ತದೆ. ಏನು ತೊಂದರೆ ಏನು, ಏನು ವಿರೋಧ ಏನು ಅಂತ ಕೇಳ್ತಾ ಇದ್ದಾರೆ ಟೀಕಾಕೃತ್ಪಾದರು. ಯಾವ ರೀತಿ ಕಂಚಿನ ಒಂದೇ ಪಾತ್ರೆಯಲ್ಲಿ, ಕಾಂಸ್ಯ ಪಾತ್ರೆಯಲ್ಲೇನೆ ಕರ್ಣತ್ವ ಅಧಿಕರಣತ್ವ ಎರಡೂ ಹೇಗೆ ಸಮಾವೇಶಗೊಳ್ಳುತ್ತವೋ, ಹಾಗೆ ಕರ್ತೃತ್ವ ಕರ್ಮತ್ವ ಒಬ್ಬನೇ ಆತ್ಮನಲ್ಲಿ ಇದ್ರೆ ಏನು ವಿರೋಧ, ಏನು ತೊಂದರೆ, ಏನು ಏನಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಅವರಂದ್ರು, ನೋಡಿ ಜಗತ್ತಿನಲ್ಲಿ ಹಾಗೆ ಕಂಡಿಲ್ಲಲ್ಲ ಅಂತ ಅವರು ಕೇಳ್ತಾರೆ. ಅದಕ್ಕೆ ನಾವು ಉತ್ತರ ಹೇಳ್ತೇವೆ. ಕರ್ತೃ ಕರ್ಮ ಭಾವ ಇದ್ದಲ್ಲಿ ಭೇದ ಇದ್ದದ್ದೇ ಜಗತ್ತಿನಲ್ಲಿ ಇದೆ. ಕರ್ತೃತ್ವ ಕರ್ಮತ್ವ ಇವು ಬೇರೆ ಬೇರೆ ವ್ಯಕ್ತಿಗಳಲ್ಲೇ ಉಂಟು ಅಂತ ಅವರು ತೋರಿಸಿದ್ರೆ ಹಾಗೇನಿಲ್ಲ ನಾವು ಹೇಳ್ತಾ ಇದ್ದೇವೆ. ಮೊದಲು ಪೂರ್ವ ಪಕ್ಷ ಏನು? ನಾನು ದೃಶ್ಯತೇಚ ತಾವತ್ ಕರ್ಮ ಕರ್ತೃಹೋ ಭೇದ. ನೋಡಿ, ಕರ್ಮಕರ್ತೃಗಳಲ್ಲಿ ಭೇದ ಎಂಬುದು ಜಗತ್ತಿನಲ್ಲಿ ನಮಗೆ ತೋರ್ತಾ ಇದೆ. ಎಲ್ಲ ಕಡೆಗೂ ಕರ್ಮಕರ್ತೃಗಳಲ್ಲಿ ಭೇದವೇ ತೋರಿ ಬರುತ್ತದೆ. ನಚ ವ್ಯಭಿಚಾರೋ ದೃಶ್ಯತೆ. ನೋಡಿ, ಕರ್ತೃ ಕರ್ಮ ಭಾವ ಇದ್ದಲ್ಲಿ ಭೇದ ಇರುತ್ತದೆ ಅಂಬೋ ವ್ಯಾಪ್ತಿಗೆ ಎಲ್ಲಿಯಾದರೂ ವ್ಯಭಿಚಾರ ಇದೆಯಾ? ಎಲ್ಲಿ ವ್ಯಭಿಚಾರ ಇಲ್ಲ. ಯತ್ರ ಕರ್ಮಕರ್ತೃಭಾವ ತತ್ರ ಭೇದ. ವ್ಯಭಿಚಾರ ಎಲ್ಲಿದೆ? ಏನು ವ್ಯಭಿಚಾರ ಇಲ್ಲ, ವ್ಯಭಿಚಾರ ಇಲ್ಲ ಅಂತ ಅವರಂತ ಇದ್ದ. ನಚ ವ್ಯಭಿಚಾರೋ ದೃಶ್ಯತೆ, ವ್ಯಭಿಚಾರ ಏನು ಕಂಡಿಲ್ಲ. ತೇನ ವ್ಯಾಪ್ತಿ ನಿಶ್ಚಯ ಇತಿ, ಎಲ್ಲಿಯೂ ವ್ಯಭಿಚಾರ ಕಂಡಿಲ್ಲ ಅಂದಮೇಲೆ ಯತ್ರ ಯತ್ರ ಕರ್ತೃಕರ್ಮ ಭಾವ ತತ್ರ ತತ್ರ ಭೇದ. ಎಲ್ಲೆಲ್ಲಿ ಕರ್ತೃಕರ್ಮ ಭಾವ ಕಂಡಿದೆ ಎಲ್ಲ ಕಡೆಗೂ ಕೂಡ ಭೇದವೇ ಇದೆ. ಕರ್ತೃಕರ್ಮ ಭಾವ ಬೇರೆ ಬೇರೆ ವ್ಯಕ್ತಿಗಳಲ್ಲೇ ಕಂಡಿದೆ ಜಗತ್ತಿನಲ್ಲಿ. ಇದರಿಂದ ನಾವು ವ್ಯಾಪ್ತಿಯನ್ನು ಹೇಳಬಹುದಲ್ಲ. ಕರ್ತೃಕರ್ಮ ಭಾವ ಇದ್ದಲ್ಲಿ ಭೇದ ಇದೆ ಅಂತ ವ್ಯಾಪ್ತಿ ಹೇಳಬಹುದಲ್ಲ ಅಂತ ಇತಿ. ಹೀಗೆ ಪೂರ್ವ ಪಕ್ಷ ಮಾಡಿದ್ರೆ ಮೈವಂ ಮಾಯೇವಂ ಹಾಗನಬೇಡಿ ಅಂದ್ರು. ಹಾಗನಬೇಡಿ. ಯಾಕೆ? ನೋಡಿ, ಕೇವಲ ವ್ಯಾಪ್ತಿ ನಿಶ್ಚಯವಾಗಬೇಕಾದ್ರೆ ಹೀಗೆ ಕಂಡಿದೆ ಆದ್ದರಿಂದ ಹೀಗೆ ವ್ಯಾಪ್ತಿ, ಇನ್ನು ಎಲ್ಲಿಯೂ ಹೀಗೆ ಕಂಡಿಲ್ಲ ಆದ್ದರಿಂದ ಹೀಗೆ ವ್ಯಾಪ್ತಿ ಹೇಳೋಣ. ದರ್ಶನ ಅದರ್ಶನಗಳಿಂದ ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಕಂಡಿದ್ರಿಂದ ಹೀಗೆ, ಇದರ ವಿರುದ್ಧವಾಗಿ ಹೀಗೆ ಕಂಡಿಲ್ಲ ಆದ್ದರಿಂದ ಹೀಗೆ ವ್ಯಾಪ್ತಿ ನಿರ್ಣಯ ಮಾಡಬೇಕು ಅಂತ ಏನಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ದರ್ಶನ ಅದರ್ಶನ ಮಾತ್ರಸ್ಯ ವ್ಯಾಪ್ತಿ ನಿಶ್ಚಾಯಕತೆಯ ವಕ್ಷಮಾಣತ್ವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಸಹಚಾರ ದರ್ಶನ ಎರಡೂ ಒಂದು ಕಡೆ ಕಂಡಿವೆ. ಅದರ್ಶನ, ಅದರ್ಶನ ಅಂದ್ರೆ ವ್ಯಭಿಚಾರ ಇಲ್ಲ ಅಂದ ಮಾತ್ರಕ್ಕೆ ವ್ಯಾಪ್ತಿ ನಿಶ್ಚಯವಾಗಿ ಬಿಡುತ್ತದೆ ಎರಡರ ಮಧ್ಯದಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬ ವಿಚಾರವನ್ನು ಮುಂದೆ ನಾವು ವೈಶೇಷಿಕಾಧಿಕರಣದಲ್ಲಿ ಇದನ್ನು ತಿಳಿಸಿಕೊಡ್ತಾ ಇದ್ದೇವೆ. ಎರಡರ ಮಧ್ಯದಲ್ಲಿ ಸಹಚಾರ ಕಂಡಿದೆ, ಆ ಎರಡೂ ಕೂಡ ಬಿಟ್ಟಿಲ್ಲ, ಅವು ವ್ಯಭಿಚರಿತವಾಗಿಲ್ಲ. ಸಹಚಾರ ದರ್ಶನ, ವ್ಯಭಿಚಾರ ಅದರ್ಶನ ಇವುಗಳಿಂದ ನಾವು ವ್ಯಾಪ್ತಿಯನ್ನು ನಿಶ್ಚಯ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ
ಎಂಬ ವಿಚಾರವನ್ನು ನಾವು ವೈಶೇಷಿಕಾಧಿಕರಣದಲ್ಲಿ ಹೇಳ್ತಾ ಇದ್ದೇವೆ. ಟೀಕರೆಯರಂತ ಇದ್ದಾರೆ, ದರ್ಶನ ಅದರ್ಶನ ಮಾತ್ರಗಳು, ದರ್ಶನ ಅದರ್ಶನ ಮಾತ್ರದಿಂದ ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದನ್ನ, ವ್ಯಾಪ್ತಿ ನಿಶ್ಚಾಯಕತಾಯ ವ್ಯಾಪ್ತಿ ನಿಶ್ಚಯ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದನ್ನ ವಕ್ಷಮಾಣತ್ವಾತ್ ಮುಂದೆ ವೈಶೇಷಿಕಾಧಿಕರಣದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇಲ್ರಿ, ಎಲ್ಲಿ ವ್ಯಭಿಚಾರ ಎಲ್ಲಿ ಕಂಡಿಲ್ಲಲ್ಲ, ಯಾತಕ್ಕೆ ಸುಮ್ಮನೆ ನಾವು ಒಂದೇ ಕಡೆ ಕರ್ತೃತ್ವ ಕರ್ಮತ್ವ ಹೇಳಬೇಕು? ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕರ್ತೃಕರ್ಮ ಭಾವ ಇದೆ ಅಲ್ಲಿ ಭೇದನೆ ಕಂಡಿದೆಯಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡಿದರೆ, ನಚ ವ್ಯಭಿಚಾರ ಅದರ್ಶನಮಪಿ ಟೀಕಾರ ಹೇಳಿದರು. ವ್ಯಭಿಚಾರ ಇಲ್ಲ ಅನ್ನಬೇಡಿ, ಕರ್ತೃಕರ್ಮ ಭಾವ ಇದ್ದಲ್ಲಿ ಭೇದವೇ ಇದೆ. ಇದಕ್ಕೆ ಎಲ್ಲಿ ವ್ಯಭಿಚಾರ ಇದೆ, ವ್ಯಭಿಚಾರ ಕಂಡಿಲ್ಲಲ್ಲ ಅಂತ ಅನ್ನಬೇಡಿ. ವ್ಯಭಿಚಾರ ಕಂಡಿಲ್ಲ ಅನ್ನಬೇಡಿ, ವ್ಯಭಿಚಾರ ಅದರ್ಶನಮಪಿ ನಚ, ವ್ಯಭಿಚಾರ ಕಂಡಿಲ್ಲ ಅನ್ನಬೇಡಿ. ಯಾಕೆ? ಮಾಮಹಂ ಜಾನಾಮಿ ಇತಿ ತದ್ದರ್ಶನಾತ್, ಮಾಮಹಂ ಜಾನಾಮಿ ಎಂಬಲ್ಲಿ ವ್ಯಭಿಚಾರ ಕಂಡಿದೆ. ಕರ್ತೃಕರ್ಮ ಭಾವ ಇದ್ದರೂ ಭೇದ ಇಲ್ಲ, ಅಭೇದವೇ ಇದೆ. ಒಬ್ಬನೇ ವ್ಯಕ್ತಿಯಲ್ಲಿ ಕರ್ತೃತ್ವ ಕರ್ಮತ್ವ ಕಂಡಿದೆ. ಮಾಮಹಂ ಜಾನಾಮಿ ಎಂಬುವಲ್ಲಿ ತಿಳಿಯುವ ಕರ್ತೃವೂ ನಾನೇ, ತಿಳಿಯಲ್ಪಡುವ ಕರ್ಮನೂ ನಾನೇ. ಮಾಮಹಂ ಜಾನಾಮಿ, ನಾನು ನನ್ನನ್ನು ತಿಳಿಯುತ್ತೇನೆ ಅಂದಾಗ ನಾನೇ ಕರ್ತ ನಾನೇ ಕರ್ಮ. ಒಬ್ಬನೇ ವ್ಯಕ್ತಿಯಲ್ಲಿ ಕರ್ತೃತ್ವ ಕರ್ಮತ್ವ ಕಂಡುದೋ ಇಲ್ಲೋ ಅಂದ ಮೇಲೆ ಯತ್ರ ಕರ್ತೃಕರ್ಮ ಭಾವ ತತ್ರ ಭೇದ ಎಂಬ ವ್ಯಾಪ್ತಿಗೆ ಇಲ್ಲಿ ವ್ಯಭಿಚಾರ ಬಂತು, ಆ ನಿಯಮಕ್ಕೆ ಭಂಗ ಬಂತು, ವ್ಯಭಿಚಾರ ಇದೆ. ಇಲ್ರಿ, ಅವರೊಂದು ಮಾತು ಹೇಳಿದ್ರು, ಆ ರೀತಿ ಜ್ಞಾನವೇ ಬರೋದಿಲ್ಲ ಅಂದ್ರೆ ಅನ್ಯಥಾ ಆತ್ಮ ಸಾಕ್ಷಾತ್ಕಾರ ಅನುಪಪತ್ತಿ ಪ್ರಸಂಗಾತ್ ಎಂಬ ಮಾತನ್ನು ಹೇಳ್ತಾ ಇದ್ದ. ನಾನು ನನ್ನನ್ನು ತಿಳಿಯುತ್ತೇನೆ, ಮಾಮಹಂ ಜಾನಾಮಿ, ಈ ರೀತಿಯಾದ ಜ್ಞಾನ ಹುಟ್ಟೋದಿಲ್ರಿ, ಅದು ಸಾಧ್ಯನೇ ಇಲ್ಲ ಅಂತಂದ್ರೆ, ಹಾಗಾದ್ರೆ ನಾನು ನನ್ನನ್ನು ತಿಳಿಯುತ್ತೇನೆ ಎಂಬ ಜ್ಞಾನವೇ ಹುಟ್ಟೋದಿಲ್ಲ ಅಂದ್ರೆ ಹಾಗಾದ್ರೆ ಯಾವ ವ್ಯಕ್ತಿಗಳಿಗೂ ಕೂಡ ಆತ್ಮ ಸಾಕ್ಷಾತ್ಕಾರವೇ ಇಲ್ಲ ಅಂತ ಆಗಬೇಕಾಗುತ್ತೆ. ಯಾರಿಗೂ ತನ್ನ ಬಗ್ಗೆ ತನಗೆ ತಿಳುವಳಿಕೆನೇ ಇಲ್ಲ ಅಂತ ಆಗಬೇಕಾಗುತ್ತೆ. ಅನ್ಯಥಾ ಅಂದ್ರೆ ಏನು? ಮಾಮಹಂ ಜಾನಾಮಿ ಎಂಬ ಜ್ಞಾನವೇ ಯಾರಿಗೂ ಬರೋದಿಲ್ಲ ಅಂದ್ಬಿಟ್ರೆ ಆತ್ಮ ಸಾಕ್ಷಾತ್ಕಾರ ಅನುಪಪತ್ತಿ ಪ್ರಸಂಗ, ತನ್ನ ಬಗ್ಗೆ ತನಗೆ ಸಾಕ್ಷಾತ್ಕಾರವೇ ಇಲ್ಲ ಅಂತ ಆಗಬೇಕಾಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಕೆಲವರಂದ್ರು ಆತ್ಮ ಅಂಬೋನು ಇವನು ಸಾಕ್ಷಾತ್ಕಾರಕ್ಕೆ ವಿಷಯನಲ್ಲ, ಪ್ರತ್ಯಕ್ಷ ಗೋಚರನೇ ಅಲ್ಲ. ಆತ್ಮ ಅಂಬೋ ನಿತ್ಯ ಅನುಮೇಯ ಪದಾರ್ಥ ಅಂತಂತೀವಿ ಅಂದ್ರೆ ಹಾಗಲ್ಲಿಕ್ಕಾಗಲ್ಲ. ಆತ್ಮ ಅಂಬೋನು ನಿತ್ಯ ಅನುಮೇಯ ಪದಾರ್ಥ ಅಂತ ಸಾಂಖ್ಯರು ಮತ್ತು ಬೌದ್ಧರು ಕೆಲವರು ಹೇಳ್ತಾರೆ. ಆತ್ಮ ಕೇವಲ ಅನುಮಾನಕ್ಕೆ ಮಾತ್ರ ವಿಷಯನಾಗುತ್ತಾನೆ. ಆತ್ಮನ ಬಗ್ಗೆ ಸಾಕ್ಷಾತ್ಕಾರ ಪ್ರತ್ಯಕ್ಷ ಜ್ಞಾನ ಬರೋದೇ ಇಲ್ಲ ಅಂತ ಹೇಳಿ ಸಾಂಖ್ಯರು ಬೌದ್ಧರು ಹೇಳುತ್ತಾರೆ. ಅವರ ಪ್ರಕಾರ ಹೌದು ಆಗ್ಲಿ, ಆತ್ಮ ಸಾಕ್ಷಾತ್ಕಾರ ಬರೋದೇ ಇಲ್ಲ ಅಂತಂತೀವಿ, ಇಷ್ಟಾಪತ್ತಿನೇ. ನಾವೇನಂದಿವಿ? ಮಾಮಹಂ ಜಾನಾಮಿ ಎಂಬ ಜ್ಞಾನವೇ ಇಲ್ಲ ಅಂದ್ರೆ ಹಾಗಾದ್ರೆ ಆತ್ಮನ ಸಾಕ್ಷಾತ್ಕಾರವೇ ಬರಲ್ಲ. ಓಂ, ಹೌದು, ಆತ್ಮನ ಸಾಕ್ಷಾತ್ಕಾರ ಬರಲ್ರಿ. ಸಾಂಖ್ಯರು ಬೌದ್ಧರು ಕೂಡ ಹಾಗೆ ಹೇಳ್ತಾರೆ, ಆತ್ಮನ ಬಗ್ಗೆ ಸಾಕ್ಷಾತ್ಕಾರ ಇಲ್ಲವೇ ಇಲ್ಲ. ಆತ್ಮ ನಿತ್ಯ ಅನುಮೇಯನಾದ ವಸ್ತು, ಆತ್ಮನನ್ನ ಅನುಮಾನದಿಂದಲೇ ತಿಳಿಯಬೇಕು. ಅಂದಮೇಲೆ ಆತ್ಮನ ಬಗ್ಗೆ ಸಾಕ್ಷಾತ್ಕಾರ ಇಲ್ಲವೇ ಇಲ್ಲ, ಬರೋದೇ ಬೇಡ. ಇಷ್ಟಾಪತ್ತಿ ಹಿಂಗೆ ಹೇಳಿಕ್ ಬರಲ್ಲ ಅಂದ್ರು ಟೀಕಾರ. ಸರ್ವತಃ ಹಾಗೆ ಹೇಳಿಕ್ ಬರಲ್ಲ. ಆತ್ಮ ನಿತ್ಯ ಅನುಮೇಯ ವಸ್ತು ಅಂತ ಅನಬೇಡಿ. ಯಾತಕ್ಕೆ? ಸಾಕ್ಷಾತ್ಕಾರಸ್ಯ ಅಪನ್ನೋತುಂ ಅಶಕ್ಯತ್ವ. ಮಾಮಹಂ ಜಾನಾಮಿ ಎಂಬ ಸಾಕ್ಷಾತ್ಕಾರ ಎಲ್ಲರಿಗೂ ಬರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಆತ್ಮ ಸಾಕ್ಷಿಯಿಂದ ಹೇಳು ಅಂತ ಅಂತಿರ್ತೀವಿ ನಾವು. ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅನುಭವ ಇದೆ. ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅನುಭವ ಇರೋದರಿಂದ ನೀವು ಆತ್ಮ ಸಾಕ್ಷಾತ್ಕಾರ ಬರೋದೇ ಇಲ್ಲ, ಆತ್ಮ ಕೇವಲ ಅನುಮೇಯ ವಸ್ತು ಅಂತ ಅನ್ನಬೇಡಿ. ಅನುಭವ ವಿರೋಧ ಬರಬೇಕಾಗುತ್ತದೆ.
ಎಲ್ಲರಿಗೂ ಅನುಭವದಿಂದ ಸಿದ್ಧವಾದ ಆತ್ಮ ಸಾಕ್ಷಾತ್ಕಾರವನ್ನ ಸರ್ವಥಾ ನೀವು ಅಪಲಾಪ ಮಾಡ್ಲಿಕ್ಕಾಗೋದಿಲ್ಲ, ಅದನ್ನ ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಅಪನ್ನೋತುಂ ಅಂದ್ರೆ ಅಪನ್ನೋತುಂ ಅಶಕ್ಯತ್ವ ಅಂತಂದ್ರೇನು? ಎಲ್ಲರಿಗೂ ಅನುಭವ ಸಿದ್ಧವಾದ ಆತ್ಮ ಸಾಕ್ಷಾತ್ಕಾರವನ್ನ ಮುಚ್ಚಿಡ್ಲಿಕ್ಕಾಗೋದಿಲ್ಲ, ಅಪಲಾಪ ಮಾಡ್ಲಿಕ್ಕಾಗೋದಿಲ್ಲ ಅಂತ ಅರ್ಥ. ಅಪನ್ನೋತುಂ ಅಶಕ್ಯತ್ವ ಅಂತಂದ್ರೆ ಆದ್ದರಿಂದ ಮಾಮಹಂ ಜಾನಾಮಿ ಎಂಬ ಆತ್ಮ ಸಾಕ್ಷಾತ್ಕಾರದ ಅನುಭವ ಎಲ್ಲರಿಗೂ ಇದೆ. ಆತ್ಮನೇ ಕರ್ತ, ಆತ್ಮನೇ ಕರ್ಮ ಅಂತ ಆಗಬಹುದು. ಕರ್ತೃಕರ್ಮ ಭಾವ ಇದ್ದಲ್ಲಿ ಭೇದ ಇರಲೇಬೇಕು ಎಂಬ ನಿಯಮವಿಲ್ಲ ಅಂತ ಮತ್ತೆ ಇಷ್ಟು ಹೇಳಿದರು. ಇದಾದ ಮೇಲೆ ವೈಶೇಷಿಕರ ಮತದ ಒಂದು ವಿಚಾರ, ಈ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ವೈಶೇಷಿಕರು ಏನು ಹೇಳ್ತಾರೆ ಅವರ ವಿಚಾರವನ್ನು ಟೀಕಾಕೃತ್ಪಾದರ ಅನುವಾದ ಮಾಡಿ ಮತ್ತೆ ನಿರಾಕರಣೆ ಮಾಡ್ತಾರೆ. ವೈಶೇಷಿಕರ ವಿಚಾರವನ್ನು ಹೇಳಿ ನಿರಾಕರಣೆ ಮಾಡ್ತಾರೆ. ನೋಡಿ ಏನು ವೈಶೇಷಿಕರು ಏನಂತಾರೆ ಗೊತ್ತೇನು? ಕಶ್ಚಿದಾಹ, ಕಶ್ಚಿದಾಹ ಅಂದ್ರೆ ವೈಶೇಷಿಕರು ಹೀಗೆ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ವೈಶೇಷಿಕರು? ಕಶ್ಚಿದಾಹ ಮಾನಸ ಪ್ರತ್ಯಕ್ಷ ಅವಸೇಯ ಅಯಮಾತ್ಮ. ನೋಡಿ, ಆತ್ಮ ಪ್ರತ್ಯಕ್ಷಕ್ಕೆ ಯೋಗ್ಯ, ಆದರೆ ಮಾನಸ ಪ್ರತ್ಯಕ್ಷಕ್ಕೆ ವಿಷಯ ಅಂತ ಇದ್ದಾರೆ. ಮಾನಸ ಪ್ರತ್ಯಕ್ಷಕ್ಕೆ ಆತ್ಮ ವಿಷಯನಾಗುತ್ತಾನೆ. ಮಾನಸ ಪ್ರತ್ಯಕ್ಷ ಅವಸೇಯ ಅಯಮಾತ್ಮ. ಅವಸೇಯ ಅಂದ್ರೆ ಮಾನಸ ಪ್ರತ್ಯಕ್ಷದಿಂದ ಅವಸೇಯ ತಿಳಿಯಲ್ಪಡತಕ್ಕಂಥವನಾಗಿದ್ದಾನೆ ಅಯಮಾತ್ಮ, ಈ ಆತ್ಮ ಅಂಬೋನು ಅಂತ ಹೇಳ್ತಾ ಇದ್ದಾರೆ. ಮಾನಸ ಪ್ರತ್ಯಕ್ಷಕ್ಕೆ ವಿಷಯನಾಗುತ್ತಾನೆ ಆತ್ಮ ಅಂತ. ಆದ್ದರಿಂದ ಮಾನಸ ಪ್ರತ್ಯಕ್ಷಕ್ಕೆ ವಿಷಯನಾಗುತ್ತಾನೆ ಅಂತ ಒಪ್ಪಿದರೂ ಕೂಡ ತಥಾಪಿ ಈ ಆತ್ಮನಿಗೆ ಕರ್ತೃತ್ವ ಮಾತ್ರ ಇದೆ ಹೊರತು ಕರ್ಮತ್ವ ಇಲ್ಲ ಅಂತ ವೈಶೇಷಿಕರಂತಾರೆ. ಆತ್ಮ ಮಾನಸ ಪ್ರತ್ಯಕ್ಷದಿಂದ ತಿಳಿಯಲ್ಪಡುವ ವಸ್ತು, ಎಸ್ ಒಪ್ಪೋಣ. ಆದರೂ ಆತ್ಮ ಕೇವಲ ಕರ್ತೃ ಆಗುತ್ತಾನೆ ಹೊರತು ಕರ್ಮ ಆಗೋದಿಲ್ಲ. ತಥಾಪಿ ಕರ್ತೃತಾಯೇವ ಅಸ್ಯ ನ ಕರ್ಮತಾ, ನ ಕರ್ಮತಾ. ಯಾಕೆ? ಆತ್ಮಕರ್ತೃಕೆ ಅಹಂ ಪ್ರತ್ಯಜೆ ಪ್ರತಿಭಾಸ ಮಾತ್ರೇಣ ತದಾಪರೋಕ್ಷ ಸಿದ್ಧೇ ಇತಿ. ಅವರಂತ ಇದ್ದಾರೆ. ಯಾತಕ್ಕೆ ಅಂದ್ರೆ ನೋಡಿ, ಅಹಂ ಅಂತ ಜ್ಞಾನ ಬರುತ್ತದೆ. ಅಹಂ ಎಂಬ ಜ್ಞಾನದಲ್ಲಿ ಆತ್ಮಕರ್ತ, ಹೌದು. ಅಹಂ ಎಂಬ ಜ್ಞಾನ ಇದು ಆತ್ಮಕರ್ತೃಕವಾದ ಜ್ಞಾನ ಅಂತ ಕರೀತೇವೆ. ಆತ್ಮಕರ್ತೃಕವಾದ ಅಹಂ ಎಂಬುವ ಜ್ಞಾನದಲ್ಲಿ ಆತ್ಮ ತೋರ್ತಾನೆ. ಅವನು ತೋರೋ ಮಾತ್ರದಿಂದ ಆತ್ಮನಿಗೆ ಅಪರೋಕ್ಷತ್ವ ಎಂಬುದು ಸಿದ್ಧವಾಗುತ್ತದೆ. ಅಹಂ ಪ್ರತ್ಯಯದಲ್ಲಿ ಅಹಂ ಅಂತ ತೋರೋ ಮಾತ್ರದಿಂದಲೇ ಆತ್ಮನಿಗೆ ಅಪರೋಕ್ಷತ್ವ ಎಂಬುದು ಸಿದ್ಧವಾಗುತ್ತದೆ. ಆತ್ಮನಿಗೆ ಅಪರೋಕ್ಷತ್ವ ಮಾತ್ರ ಸಿದ್ಧವಾಗುತ್ತದೆ, ಆತ್ಮನಿಗೆ ಕರ್ಮತ್ವ ಏನು ಸಿದ್ಧವಾಗುವುದಿಲ್ಲ ಅಂತ ಅವರ ಅಭಿಪ್ರಾಯ. ಆತ್ಮಕರ್ತೃಕೆ ಅಹಂ ಪ್ರತ್ಯಯ ಅಂದ್ರೆ ಆತ್ಮನೇ ಕರ್ತೃವಾಗಿ ಉಳ್ಳ ಅಹಂ ಎಂಬುವ ಜ್ಞಾನದಲ್ಲಿ ಆತ್ಮ ತೋರ್ತಾನೆ. ಪ್ರತಿಭಾಸ ಮಾತ್ರ, ಆತ್ಮ ತೋರೋ ಮಾತ್ರದಿಂದ ತದಾಪರೋಕ್ಷ ಸಿದ್ಧೆ, ಆತ್ಮ ಅಪರೋಕ್ಷನಾಗುತ್ತಾನೆ. ಆತ್ಮನಿಗೆ ಅಪರೋಕ್ಷತ್ವ ಸಿದ್ಧವಾಗುತ್ತದೆ. ಮುಗಿದೋಯ್ತು. ಅಹಂ ಪ್ರತ್ಯಯದಲ್ಲಿ ಆತ್ಮ ಕರ್ತ ಅಷ್ಟೇ, ಆತ್ಮ ಕರ್ಮ ಅಂತ ಆಗಲಾರ ಅಂತ ಅವರು ಹೇಳ್ತಾ ಇದ್ದಾರೆ, ವೈಶೇಷಿಕರು ಹೇಳ್ತಾ ಇದ್ದಾರೆ. ಆದರೆ ಇದು ಸರ್ವಥಾ ಸರಿಯಲ್ಲ ಅಂತ. ಇದು ಸರ್ವಥಾ ಸರಿಯಲ್ಲ. ಯಾತಕ್ಕೆ? ಅಹಂ ಪ್ರತ್ಯಯದಲ್ಲಿ ಆತ್ಮ ಪ್ರತಿಭಾಸ ಮಾತ್ರೇಣ ಅಪರೋಕ್ಷನಾಗುತ್ತಾನೆ ಅಂತ ಇದ್ದೀರು ವೈಶೇಷಿಕರು. ಅಂದ್ರೆ ಅಂತೂ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರುತ್ತಾನೆ. ಅದಕ್ಕೆ ಟೀಕಾರಾಯರಂದ್ರು ಹುಚ್ಚು. ಆತ್ಮ ತೋರ್ತಾನೆ ಅಂದ್ರೂ ಒಂದೇನೆ, ಅಹಂ ಪ್ರತ್ಯಯದಲ್ಲಿ ಆತ್ಮ ವಿಷಯನಾಗುತ್ತಾನೆ ಅಂದ್ರೂ ಒಂದೇ. ವಿಷಯತ್ವ ಕರ್ಮತ್ವ ಬೇರೆ ಬೇರೆ ಏನು, ಎಲ್ಲ ಒಂದೇ ಅಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅದನ್ನು ಬಹಳ ಚೆನ್ನಾಗಿ ಉಪಪಾದನೆ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದರು. ನೋಡಿ, ಸುಧಾವಾಕ್ಯ ಓದಿ. ತತ್ ಕರ್ಮತಾತಿರಿಕ್ತ ಪ್ರತಿಭಾಸ ಅನಿರುಕ್ತೆ ರಿಕ್ತಮೇವ ವಚನಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಎಂಬುವ ಜ್ಞಾನದಲ್ಲಿ ಆತ್ಮ ತೋರ್ತಾನೆ ಅಂತಂದ್ರೆ, ಹಾಗಾದ್ರೆ ನಾನು ಎಂಬ ಜ್ಞಾನಕ್ಕೆ ಆತ್ಮ ವಿಷಯನಾಗಿದ್ದಾನೆ ಎಂಬ ಅರ್ಥವೂ ಒಂದೇನೆ.
ಅಹಂ ಪ್ರತ್ಯಯದಲ್ಲಿ ಆತ್ಮ ಪ್ರತಿಭಾಸನಾಗುತ್ತಾನೆ, ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗುತ್ತಾನೆ. ಎರಡು ಒಂದೇ ಅಪ್ಪ, ಅಳಿಯಲ್ಲ ಮಗಳ ಗಂಡ ಅಂತ ಹಂಗೆ ಹೇಳ್ದಂಗಾಯಿತು. ಗೊತ್ತಾಯ್ತೋ ಇಲ್ಲ? ಸರಿ ಆಗಿಲ್ರಿ. ಅಹಂ ಪ್ರತ್ಯಯಕ್ಕೆ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರ್ತಾನೆ, ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಾಗಲಿ, ಆತ್ಮ ಕರ್ಮನಾಗಲ್ಲ ಅಂದ್ರೆ ವಿಷಯತ್ವ ಒಪ್ಪದ ಮೇಲೆ ಆತ್ಮನಿಗೆ ಕರ್ಮತ್ವ ಒಪ್ಪೋದಕ್ಕೇನು? ವಿಷಯತ್ವ ಕರ್ಮತ್ವ ಎರಡೂ ಒಂದೇನೆ. ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕರ್ಮತಾತಿರಿಕ್ತವಾಗಿ, ಕರ್ಮತ್ವದಿಂದ ಭಿನ್ನವಾಗಿ ವಿಷಯವಾಗೋದು, ಧ್ಯಾನದಲ್ಲಿ ತೋರೋದು ಎಂಬುದು ಇಲ್ಲವೇ ಇಲ್ಲ. ಈ ಜ್ಞಾನಕ್ಕೆ ಆತ್ಮ ಕರ್ಮ ಅಂದ್ರೇನು? ಆ ಜ್ಞಾನಕ್ಕೆ ಆತ್ಮ ವಿಷಯ, ಆ ಜ್ಞಾನದಲ್ಲಿ ಆತ್ಮ ತೋರುತ್ತಾನೆ. ನಿಮ್ಮ ದೃಷ್ಟಾಂತಕ್ಕೆ ನಾನು ಹೇಳ್ತೇನೆ. ವೈಶೇಷಿಕರೇನಂದ್ರು? ಅಹಂ ಪ್ರತ್ಯಯದಲ್ಲಿ ಆತ್ಮ ಕೇವಲ ಪ್ರತಿಭಾಸ ಮಾತ್ರೇನು, ತೋರೋ ಮಾತ್ರದಿಂದ ಅವನು ಅಪರೋಕ್ಷನಾಗುತ್ತಾನೆ ಅಂಬೋದು ಹೇಳ್ತೀವಿ ಅಷ್ಟೇ ನಾವು. ಆತ್ಮ ಕರ್ಮನಾಗಲ್ಲ ಅಂದ್ರಿ. ಅದಕ್ಕೆ ಹೇಳಿದ್ರು ಆತ್ಮ ಅಹಂ ಪ್ರತ್ಯಯದಲ್ಲಿ ತೋರ್ತಾನೆ ಅಂದ್ರೇನು? ಆತ್ಮ ವಿಷಯನಾಗುತ್ತಾನೆ ಅಂತ ಅರ್ಥ. ಆತ್ಮ ವಿಷಯನಾಗೋದು ಅಂದ್ರೆ ಒಂದೇನೆ, ಆತ್ಮ ಕರ್ಮನಾಗೋದು ಅಂದ್ರೆ ಒಂದೇ ಅಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಅಯಂ ಘಟಃ ಎಂಬ ಜ್ಞಾನದಲ್ಲಿ, ಅಯಂ ಘಟಃ ಎಂಬ ಜ್ಞಾನದಲ್ಲಿ ಘಟವು ವಿಷಯವಾಗಿದೆ. ಘಟ ವಿಷಯವಾಗಿದೆ ಅಂದ್ರೆ ಘಟಕರ್ಮವಾಗಿ, ಘಟಕರ್ಮಕ ಜ್ಞಾನ ಅಂತ ಅರ್ಥ. ಅದು ಘಟಮಾನಯ, ಅಹಂ ಘಟಂ ಜಾನಾಮಿ, ಇದೆಲ್ಲ ಏನಿದು? ಘಟ ವಿಷಯಕವಾದ ಘಟಕರ್ಮಕವಾದ ಜ್ಞಾನವೇ. ಜ್ಞಾನದಲ್ಲಿ ಘಟ ತೋರ್ತದೆ ಅಂದ್ರೂ ಒಂದೇನೆ, ಘಟ ವಿಷಯವಾಗಿದೆ ಅಂದ್ರೂ ಒಂದೇನೆ, ಜ್ಞಾನದಲ್ಲಿ ಘಟವು ಕರ್ಮವಾಯಿತು ಅಂದ್ರೂ ಒಂದೇನೆ. ಹಾಗೆ ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರತಾನೆ ಅಂದ್ರೆ ಆತ್ಮ ವಿಷಯನಾಗಿದ್ದಾನೆ. ವಿಷಯಾತಿರಿಕ್ತವಾಗಿ ಕರ್ಮತ್ವ ಎಂಬುದು ಬೇರೆ ಇಲ್ಲವೇ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಆದ್ದರಿಂದ ವಿಷಯತ್ವ ಒಪ್ಪಿದ ಮೇಲೆ ಕರ್ಮತ್ವ ಆತ್ಮನಿಗೆ ಒಪ್ಪದಂಗೆ ಆಯಿತು. ಅಂದ ಮೇಲೆ ಅಹಂ ಪ್ರತ್ಯಯದಲ್ಲಿ ಆತ್ಮ ಕರ್ತೃ ಮಾತ್ರ, ಕರ್ಮ ಅಲ್ಲ ಎಂಬ ಮಾತಿಗೆ ರಿಕ್ತಂ ವಚಃ ಅಂದ್ರು. ರಿಕ್ತಮೇವ ವಚನಂ, ನಿಮ್ಮ ಮಾತು ಕೈ ಬಿಟ್ಟಂಗಾಯಿತು. ಅಹಂ ಪ್ರತ್ಯಯದಲ್ಲಿ ಆತ್ಮ ಕರ್ತೃ ಮಾತ್ರ ಆಗತಾನೆ, ಕರ್ಮ ಆಗಲ್ಲ ಅನ್ಬೇಡ್ರಿ. ಅಹಂ ಪ್ರತ್ಯಯದಲ್ಲಿ ಆತ್ಮ ತೋರ್ತಾನೆ ಅಂದ್ರೂ ಒಂದೇ, ಕರ್ಮ ಆಗತಾನೆ ಅಂದ್ರೂ ಒಂದೇನೆ. ಆದ್ದರಿಂದ ಆತ್ಮ ಕರ್ತೃ ಮಾತ್ರ ಆಗತಾನೆ, ಕರ್ಮ ಆಗಲ್ಲ ಎಂಬ ಮಾತು ನಿಮ್ಮದು ಸರಿ ಅಲ್ಲ. ಮತ್ತು ಟೀಕಾಕೃತ್ಪಾದರು ಇನ್ನೊಂದು ವಿವರಣೆ ಮಾಡಿ ಹೇಳ್ತಾರೆ. ಕಿಂಚ ಅಹಮಿತಿ ಪ್ರತ್ಯಯ ಸಕರ್ಮಕೋ ವಾ ನವಾ, ಸಕರ್ಮಕೋ ನವ. ಆತ್ಮನ ಬಗ್ಗೆ ನಮಗೆ ಅಹಂ ಅಹಂ ಅಂತ ಜ್ಞಾನ ಬರುತ್ತದೆ. ಇಲ್ಲಿ ಪ್ರಶ್ನೆ ಮಾಡಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಈ ಅಹಂ ಪ್ರತ್ಯಯ ಸಕರ್ಮಕನೋ ಅಕರ್ಮಕನೋ ಹೇಳು. ಅಂದ್ರೆ ಅಹಂ ಪ್ರತ್ಯಯಕ್ಕೆ ಕರ್ಮ ಉಂಟೋ ಇಲ್ವೋ? ಅಹಂ ಪ್ರತ್ಯಯ ಇದು ಸಕರ್ಮಕನೋ ಅಥವಾ ಅಕರ್ಮಕನೋ? ನೇತಿ ಪಕ್ಷ ಅನುಭವ ವಿರುದ್ಧ. ಅಹಂ ಎಂಬ ಜ್ಞಾನಕ್ಕೆ ಯಾವ ಕರ್ಮ ಇಲ್ಲವೇ ಇಲ್ಲ. ಅಹಂ ಎಂಬ ಜ್ಞಾನ ಇದು ಸಕರ್ಮಕ ಅಲ್ಲ, ಅಕರ್ಮಕ. ಅಂದ್ರೆ ಇದು ಅನುಭವ ವಿರೋಧ ಬರುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅನುಭವ ವಿರುದ್ಧವಾದದ್ದನ್ನು ಹೇಳದಂಗ ಆಗುತ್ತದೆ. ನೇತಿ ಪಕ್ಷ ಅನುಭವ ವಿರುದ್ಧ. ಯಾಕೆ? ಜಾನಾತೇ ಸದಾ ಸಕರ್ಮಕತ್ವ ಅವಭಾಸಾತ್. ನೋಡಿ, ಅಹಂ ಪ್ರತ್ಯಯ ಜ್ಞಾನ, ಜಾನಾತೇ ಅಂದ್ರೆ ಏನು? ಜ್ಞಾನಸ್ಯ ಅಂತ ಅರ್ಥ. ಜಾನಾತಿ ಅಂದ್ರೆ ತಿಳುವಳಿಕೆಗೆ ಕರ್ಮ ಇದ್ದೇ ಇರುತ್ತದೆ ಅಂತ ಕನ್ನಡದಲ್ಲಿ ಹೇಳುವಾಗ. ಜಾನಾತೇ ಅಂದ್ರೆ ಏನು? ಜ್ಞಾನ ಯಾವಾಗಲೂ ಅದು ಸಕರ್ಮಕವಾಗೇ ತೋರುತ್ತದೆ. ಗೊತ್ತಾಯ್ತು ಅಲ್ಲ? ಜಾನಾತೇ ಸದಾ ಸಕರ್ಮಕತ್ವ ಅವಭಾಸಾತ್. ಜ್ಞಾನ ಯಾವಾಗಲೂ ಸಕರ್ಮಕವಾಗೇನೆ ತೋರೋದು. ಜ್ಞಾಧಾತು ಯಾವಾಗಲೂ ಸಕರ್ಮಕವಾಗೇ ಇರುತ್ತದೆ. ಜ್ಞಾನ ಅಕರ್ಮಕ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಸರ್ವಥಾ ಎಂದಿಗೂ ಅಕರ್ಮಕ. ಒಂದು ಜ್ಞಾನಕ್ಕೆ ಅಂದ್ರೆ ಜ್ಞಾನ ಬರ್ತಾ ಇದೆ, ಆ ಜ್ಞಾನದಲ್ಲಿ ಯಾವುದು ವಿಷಯವೇ ಇಲ್ಲ. ಜ್ಞಾನ ಬರ್ತಾ ಇದೆ, ಆ ಜ್ಞಾನಕ್ಕೆ ಯಾವ ಕರ್ಮ ವಿಷಯ ಇಲ್ಲ. ಜ್ಞಾನ ಬರ್ತಾ ಇದೆ ಅಂದ್ರೆ ಎದರ ಬಗ್ಗೆ ಜ್ಞಾನ ಅಂತೆ ಪ್ರಶ್ನೆ. ಜ್ಞಾನ ಬಂದ ಮೇಲೆ ಆ ಜ್ಞಾನ ಸಕರ್ಮಕ, ಒಂದು ಕರ್ಮ ಇದ್ದೇ ಇರುತ್ತದೆ. ವಿಷಯ ಕರ್ಮ ಇಲ್ಲದ ಜ್ಞಾನ ಇರೋದೇ ಇಲ್ಲ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಈಗ ಕೆಲವು ಕೇಳಬಹುದು ನೀವು ಮತ್ತೆ, ಇಲ್ರಿ ಸಕರ್ಮಕ ಪ್ರಯೋಗ ಅಕರ್ಮಕ ಪ್ರಯೋಗ ಅಂತ ಉಂಟಲ್ಲ, ಕರ್ಮ ಇಲ್ಲದೆ ಇದ್ದ ಕೃಷ್ಣೇನ ಸ್ಥೀಯತೆ ಅಂತ ಹೇಳ್ತಾರೆ.
ಕೃಷ್ಣನಿಂದ ನಿಲ್ಲಲ್ಪಡುತ್ತದೆ. ಇಲ್ಲಿ ಯಾವುದು ಕರ್ಮ ಇಲ್ರಿ, ಕೃಷ್ಣ ನಿಂತಿದ್ದಾನೆ ಅಂತ ಅರ್ಥ. ಕರ್ಮ ಯಾವುದು ಇಲ್ಲ ಅಂದ್ರೆ ಅದಕ್ಕೆ ಅಲ್ಲಿ ಹೇಳ್ತಾರೆ ಕೃಷ್ಣನಿಂದ ನಿಲ್ಲಲ್ಪಡುತ್ತದೆ ಅಂದ್ರೆ ಅರ್ಥ ಏನಲ್ಲಿ, ಇದು ಕರ್ಮಣಿ ಪ್ರಯೋಗ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಕೃಷ್ಣನ ವಿಷಯದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ನಿಂತಿದ್ದಾನೆ, ಕೃಷ್ಣ ನಿಂತಿದ್ದಾನೆ. ಕೃಷ್ಣ ವಿಷಯಕವಾದ ವಾಕ್ಯ ಹೌದೋ ಇಲ್ಲ, ಕೃಷ್ಣ ನಿಂತಿದ್ದಾನೆ ಎಂಬುದು ಜ್ಞಾನ. ಕೃಷ್ಣ ತಿಷ್ಠತಿ, ಕೃಷ್ಣೇನ ಸ್ಥೀಯತೆ, ಕೃಷ್ಣ ವಿಷಯಕವಾಗಿ ಹೇಳ್ತಾರೆ. ಕೃಷ್ಣನೇ ಅಲ್ಲಿ ಒಂದು ವಿಷಯ. ಫಲ, ಗ್ರಾಮ, ವನ ಈ ರೀತಿ ಕರ್ಮ ಆಗದೆ ಹೋದ್ರು ಅಲ್ಲಿ ಕೃಷ್ಣೇನ ಸ್ಥೀಯತೆ ಎಂಬ ಕೃಷ್ಣ ವಿಷಯಕವಾದ ಒಂದು ಜ್ಞಾನ ಬಂತು. ಅದು ವಾಕ್ಯ, ಅದು ಗೊತ್ತಾಯ್ತರು. ಕರ್ಮಣಿ ಪ್ರಯೋಗ ಅಂತ ಕರೀತಾರೆ ಹೊರತು ಅದು ಕರ್ಮವೇ ಇಲ್ಲದ ಪ್ರಯೋಗ ಅಲ್ಲ. ಅಂತೂ ಜ್ಞಾನ ಅಂದ ಮೇಲೆ ಅವು ಸಕರ್ಮಕನೇ ಆಗಿರುತ್ತದೆ, ಅಕರ್ಮಕ ಆಗಿರೋದೇ ಇಲ್ಲ. ಆದ್ದರಿಂದ ಜ್ಞಾನ ಮೊದಲು ಸಕರ್ಮಕ ಅಂತ ಒಪ್ಪಲೇಬೇಕು. ಅದೇ ಜ್ಞಾನ ಸಕರ್ಮಕ ಅಂತಂದ್ರೆ ಕಿಮಸ್ಯ ಕರ್ಮ ಇತಿ ವಕ್ತವ್ಯಂ. ಹಾಗಾದ್ರೆ ಜ್ಞಾನ ಸಕರ್ಮಕ ಅಂತಂದ್ರೆ ಜ್ಞಾನಕ್ಕೆ ಯಾವುದು ಕರ್ಮ ಹೇಳಿ, ಜ್ಞಾನಕ್ಕೆ ಕರ್ಮ ಯಾವುದು ಹೇಳಿ ಪ್ರಶ್ನೆ ಬರುತ್ತೆ. ಜ್ಞಾನಕ್ಕೆ ಯಾವುದಪ್ಪ ಕರ್ಮ? ಅಹಂ ಪ್ರತ್ಯಯ, ಇದು ಸಕರ್ಮಕ ಅಂತ ಒಪ್ಪದ್ರಿ, ಸಂತೋಷ. ಅಹಂ ಪ್ರತ್ಯಯ ಸಕರ್ಮಕ. ಹಾಗಾದ್ರೆ ಅಹಂ ಪ್ರತ್ಯಯದಲ್ಲಿ ಯಾವುದು ವಿಷಯ? ವಿಷಯ ಯಾವ್ದು ಹೇಳಿ? ಆತ್ಮನಿಂದ ಭಿನ್ನವಾದದ್ದು ಯಾವುದೋ ವಿಷಯ ಹೇಳಲಿಕ್ಕೆ ಬರಲ್ಲ. ನತಾವದ್ ಆತ್ಮಾತಿರಿಕ್ತಂ. ಅಹಂ ಪ್ರತ್ಯಯ ಆತ್ಮನಿಂದ ಅಹಂ ಅಂತ ಜ್ಞಾನ ಬರ್ತಾ ಇದೆ, ಆದ್ರೆ ಅಹಂ ಪ್ರತ್ಯಯಕ್ಕೆ ಆತ್ಮ ವಿಷಯನಲ್ಲ ಅಂದ್ರೆ ದಡ್ತನ ಅದು. ನತಾವದ್ ಆತ್ಮಾತಿರಿಕ್ತಂ, ಆತ್ಮನಿಂದ ಭಿನ್ನವಾದದ್ದು ಇನ್ಯಾವುದೋ ಅಹಂ ಪ್ರತ್ಯಯದಲ್ಲಿ ವಿಷಯವಾಗಿದೆ ಅಂತ ಅಲ್ಲಿಗೆ ಬರಲ್ಲ. ಆತ್ಮನಿಂದ ಭಿನ್ನವಾದದ್ದು ಯಾವುದೋ ವಿಷಯವಾಗಿದೆ ಅಂದ್ರೆ ಘಟಪಟಾದಿಗಳನ್ನು ನೋಡುವಾಗಲೂ ಅಹಂ ಎಂಬುವ ಪ್ರತ್ಯಯ ಬರಬೇಕಾಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲೋ? ಅಹಂ ಪ್ರತ್ಯಯಕ್ಕೆ ಆತ್ಮ ಬಿಟ್ಟು ಬೇರೆ ಯಾವುದು ಸರ್ವಥಾ ವಿಷಯವಲ್ಲ. ಯಾಕೆಂದ್ರೆ ಘಟಾದಿಗಳಲ್ಲಿ ಅಹಂ ಪ್ರತ್ಯಯ ಉಂಟಾಗುತ್ತದೇನೋ? ಅಹಂ ಅಹಂ ಅಂತ ಜ್ಞಾನ ಬರೋದು ಯಾರಿಗೆ? ಆತ್ಮನಿಗೆ ಹೊರತು ಆತ್ಮನನ್ನು ಬಿಟ್ಟು ಜಡ ಪದಾರ್ಥಗಳಿಗೆ ಘಟಪಟಾದಿಗಳಿಗೆ ಅಹಂ ಎಂಬುವ ಪ್ರತ್ಯಯ ಬರುತ್ತದ? ಬರೋದಿಲ್ಲ. ಈಗ ಘಟವನ್ನು ನೋಡಿ ನನ್ನನ್ನು ಅಂತ ಉಲ್ಲೇಖ ಮಾಡಿ ನಾನು ನನ್ನನ್ನು ತಿಳಿಯುತ್ತೇನೆ ಅಂತ ಜ್ಞಾನ ಬರುತ್ತದೇನು? ಬರೋದೇ ಇಲ್ಲ. ಘಟಪಟಾದಿಗಳನ್ನ ಉಲ್ಲೇಖ ಮಾಡಿಕೊಂಡು ನಾನು ಅಹಂ ಅಂದ್ರೆ ಮಾಮಹಂ ಜಾನಾಮಿ ಅಂತ ನಾವಂತೇವ ಅನ್ನೋದೇ ಇಲ್ಲ. ಗೊತ್ತಾಯ್ತೋ ಇಲ್ಲ? ಹಂಗ ಅನ್ನೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ಘಟಪಟಾದಿಗಳಲ್ಲಿ ಅಹಂ ಪ್ರತ್ಯಯ ಎಂಬುದು ಬರೋದಿಲ್ಲ. ಸರಿ ರೀ, ಹಾಗಾದ್ರೆ ಅಹಂ ಪ್ರತ್ಯಯಕ್ಕೆ ಆತ್ಮಾತಿರಿಕ್ತವಾದದ್ದು ಯಾವುದು ವಿಷಯವಾಗಲ್ಲ, ಬೇಡ. ಆತ್ಮ ಸಂಬಂಧಿಯಾದ ಸುಖ ದುಃಖಾದಿಗಳು ಅಹಂ ಪ್ರತ್ಯಯಕ್ಕೆ ವಿಷಯ ಅಂತೀನಿ. ಆತ್ಮ ವಿಷಯ ಅಲ್ಲ, ಆತ್ಮ ಸಂಬಂಧಿಯಾದ ಸುಖ ದುಃಖಾದಿಗಳೇ ಅಹಂ ಪ್ರತ್ಯಯಕ್ಕೆ ವಿಷಯ. ಹೀಗೆ ಹೇಳ್ತೀನಿ ಅಂದ್ರೆ ತನ್ಮಾತ್ರಸ್ಯ ಕರ್ಮತಾಯ ಆತ್ಮ ಅಸಿದ್ಧಿ ಪ್ರಸಂಗಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ? ಅಹಂ ಪ್ರತ್ಯಯಕ್ಕೆ ಸುಖವೇ ಕರ್ಮ ಅಂತಾದರೆ ಹಾಗಾದ್ರೆ ಸುಖ ಮಾತ್ರ ಸಿದ್ಧವಾಗುತ್ತದೆ ಹೊರತು ಆತ್ಮ ಸಿದ್ಧನಾಗೋದಿಲ್ಲ ಅಂತ ಅನ್ನಬೇಕು. ಹಾಗಾದ್ರೆ ಮಾಮಹಂ ಜಾನಾಮಿ ಎಂಬುದಕ್ಕೆ ಸುಖವನ್ನ ಉಲ್ಲೇಖವಾಗಿಟ್ಟುಕೊಂಡು ಮಾಮಹಂ ಜಾನಾಮಿ ಅಂತ ಪ್ರಯೋಗ ಬರಲಿ. ನಾನು ಭಾರೀ ಸುಖವಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಮಾಮಹಂ ಜಾನಾಮಿ ಅಂದ್ರೆ ಅಹಂ ಅಹಂ ಎಂಬ ಜ್ಞಾನಕ್ಕೆ ಏನರ್ಥ? ಸುಖನೇ ವಿಷಯ ಅಂತ ನೀವಂದ್ರೆ ನೋಡಿ. ತನ್ಮಾತ್ರಸ್ಯ ಕರ್ಮತಾಯಾಮ್ ಅಹಂ ಪ್ರತ್ಯಯಕ್ಕೆ ಸುಖವೇ ವಿಷಯ ಎಂಬುದಾದ್ರೆ ಆತ್ಮ ಅಸಿದ್ಧಿ ಪ್ರಸಂಗ, ಆತ್ಮಸಿದ್ಧಿನೇ ಆಗದೆ ಹೋಗ್ಬೇಕಾದಿ. ಅಹಂ ಅಹಂ ಎಂಬುವ ಎಲ್ಲ ಜ್ಞಾನ ಸುಖ ವಿಷಯದಲ್ಲೇ ಬರಬೇಕು. ಸುಖವನ್ನ ಉಲ್ಲೇಖವಾಗಿಟ್ಟುಕೊಂಡು ಮಾಮಹಂ ಜಾನಾಮಿ ಅಂತ ಬರಬೇಕು. ಬರುತ್ತದೇನೋ? ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಬರೋದಿಲ್ಲ. ಅಹಂ ಸುಖಿ ಇತ್ಯಾದಿ ವ್ಯವಹಾರ ಪ್ರಸಂಗಾಶ್ಚ ಅದನ್ನು ತಿಳಿಸ್ತಾ ಇದ್ದಾರೆ.
ಅಂದ್ರೆ ಅಹಂ ಸುಖಿ ಎಂಬುವ ವ್ಯವಹಾರ ಬರಬೇಕಾಗುತ್ತದೆ. ಅಹಂ ಸುಖಿ ಅಂತ ಬರಬೇಕು. ಈಗ ಅಹಂ ಪ್ರತ್ಯಯಕ್ಕೆ ಸುಖವೇ ವಿಷಯ ಅಂದ್ರೆ ಸುಖವನ್ನ ಉಲ್ಲೇಖವಾಗಿ ಇಟ್ಟುಕೊಂಡು ಮಾಮಹಂ ಜಾನಾಮಿ ಅನ್ನಬೇಕು, ಒಂದು ಆಪತ್ತಿ. ಹಾಗೂ ಅನ್ನಲ್ಲ. ಸುಖವನ್ನ ಉದ್ದೇಶವಾಗಿ ಇಟ್ಟುಕೊಂಡು ಮಾಮಹಂ ಜಾನಾಮಿ ಅಂತೀವೇನೋ ಅನ್ನಲ್ಲ. ಆದ್ರಿಂದ ಅಹಂ ಪ್ರತ್ಯಯಕ್ಕೆ ಸುಖ ವಿಷಯ ಅಲ್ಲ. ಮತ್ತು ಸುಖವನ್ನೇ ಉದ್ದೇಶವಾಗಿಟ್ಟುಕೊಂಡು ನಾವು ಮಾಮಹಂ ಜಾನಾಮಿ ಅಂತ ಬಳಸ್ತೇವೆ ಅಂದ್ರೆ ಅಹಂ ಪ್ರತ್ಯಯಕ್ಕೆ ಸುಖನೇ ವಿಷಯ ಅಂದರೆ ಆವಾಗ ಅಹಂ ಸುಖಂ ಅಂತ ಬರಬೇಕು. ಸುಖನೇ ಕರ್ಮ ಅಂದ್ರೆ ಅಹಂ ಸುಖಿ ಅಂತ ಬರಬಾರ್ದ್ರಿ, ಅಹಂ ಸುಖಂ ಅಂತ ವ್ಯವಹಾರ ಬರಬೇಕು. ಯಾಕೆ? ಸುಖನೇ ಕರ್ಮ ಅಂದ್ರೆ ಅಹಂ ಪ್ರತ್ಯಯದಲ್ಲಿ ಕರ್ಮವಾಚಕವಾದ ಪದವನ್ನು ದ್ವಿತೀಯ ವಿಭಕ್ತಿಯಲ್ಲಿ ಇಡಬೇಕು ಅಂತ ಹೇಳಿವೋ ಇಲ್ಲ ನಾವು. ನಾನು ಸುಖವನ್ನು ಹಿಂಗಿರ್ಬೇಕು, ನಾನು ಸುಖವನ್ನು ತಿಳಿಯುತ್ತೇನೆ, ಹಿಂಗೇನೇನೋ ಬರ್ಬೇಕು, ಮಾಮಹಂ ಜಾನಾಮಿ ಅಂಬುವಾಗ. ಆದ್ದರಿಂದ ಸುಖವನ್ನು ಅಹಂ ಸುಖಂ ಅಂತ ವ್ಯವಹಾರ ಮಾಡಬೇಕಾಗುತ್ತೆ. ಅಹಂ ಸುಖಿ ಅಂತ ಅನ್ನಬಾರ್ದು. ಅಹಂ ಪ್ರತ್ಯಯಕ್ಕೆ ಆತ್ಮನೇ ವಿಷಯ ಅಂದ್ರೆ ಅಹಂ ಸುಖಂ ಅಂತ ಅನ್ಬೇಕು. ಹಂಗಲ್ಲಿಕ್ಕಾಗಲ್ಲ. ಆಮೇಲೆ ಅಥ ಜ್ಞಾನಾಶ್ರಯ ಕರ್ತ ಸುಖಾದಿ ವಿಶಿಷ್ಟ ಕರ್ಮ ಇತಿ ಚೇತ್. ಹಂಗಲ್ರಿ, ನಾನು ಸ್ವಲ್ಪ ಬೇರೆ ಹೇಳ್ತೀನಿ ಅಂದವ. ಏನು ಅಂದ್ರೆ ಜ್ಞಾನಕ್ಕೆ ಆಶ್ರಯನಾಗಿ ಆತ್ಮ ಕರ್ತೃ ಆಗಿದ್ದಾನೆ. ಏನ್ ಹೇಳ್ರಿ? ಎರಡು ಅಂಶ ಅಂತ ಹೇಳಿದ್ರು. ಆತ್ಮನೇ ಕರ್ತೃ ಕರ್ಮ ಆಗಬಹುದು, ಆದ್ರೆ ವ್ಯತ್ಯಾಸ ಇದೆ. ಜ್ಞಾನಕ್ಕೆ ಆಶ್ರಯನಾಗುವ ಮೂಲಕವಾಗಿ ಕರ್ತೃ ಅಂತ ಕರೆಸಿಕೊಳ್ತಾನೆ. ಅಹಂ ಪ್ರತ್ಯಯಕ್ಕೆ ಜ್ಞಾನನೇ, ಇದು ಆತ್ಮನೇ. ಸುಖಕ್ಕೆ ಆಶ್ರಯವಾಗುವ ಮೂಲಕವಾಗಿ ಕರ್ಮ ಅಂತ ಕರೆಸಿಕೊಳ್ತಾನೆ ಅಂತ. ಈ ರೀತಿ ಬೇರೆ ಬೇರೆ ರೂಪದಿಂದ ಕರ್ತೃತ್ವ ಕರ್ಮತ್ವವನ್ನು ನಾವು ಒಪ್ತೇವೆ. ಬೇರೆ ಬೇರೆ ರೂಪದಿಂದ ಕರ್ತೃತ್ವ ಕರ್ಮತ್ವವನ್ನು ಹೇಳ್ತೇವೆ. ಅಥ ಜ್ಞಾನಾಶ್ರಯ ಕರ್ತ, ಆತ್ಮ ಜ್ಞಾನಕ್ಕೆ ಆಶ್ರಯವಾಗುವ ಮೂಲಕವಾಗಿ ಕರ್ತ. ಸುಖಾದಿ ವಿಶಿಷ್ಟ ಕರ್ಮ, ಸುಖದಿಂದ ಕೂಡಿಕೊಂಡವನೆಂಬ ಅರ್ಥದಲ್ಲಿ ಆತ್ಮನು ಕರ್ಮ. ಹಿಂಗನ್ನೋಣ ಅಂದ್ರೆ ಆಗತಂ ತರ್ಹಿ ಅಂಶತಃ ಕರ್ಮಕರ್ತೃ ಐಕ್ಯಂ. ಹಾಗಾದ್ರೆ ನಮ್ಮ ಪಕ್ಷವನ್ನೇ ಒಂದು ಅಂಶದಿಂದ ನೀವು ಒಪ್ಪದಂಗಾಯಿತು. ಟೀಕರೆ ಹೇಳ್ತಾ ಇದ್ದ, ಆಗತಂ ತರ್ಹಿ ಅಂಶತಃ ಕರ್ಮಕರ್ತೃ ಐಕ್ಯಂ. ಒಂದು ಅಂಶದಿಂದ ಕರ್ಮಕರ್ತೃಗಳಿಗೆ ಐಕ್ಯವನ್ನ ನೀವೇ ಒಪ್ಪದಂಗಾಯಿತು ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂತೂ ಒಂದು ಅಭಿಪ್ರಾಯದಿಂದ ಜ್ಞಾನಕ್ಕೆ ಆಶ್ರಯನಾಗುವ ಮೂಲಕವಾಗಿ ಆತ್ಮಕರ್ತ, ಸುಖ ವಿಶಿಷ್ಟನಾದ್ದರಿಂದ ಆತ್ಮಕರ್ಮ. ಅಂತೂ ಒಬ್ಬನೇ ಆತ್ಮ, ಕರ್ತೃ ಕರ್ಮ ಎರಡೂ ಹೌದು. ಒಬ್ಬನೇ ಆತ್ಮನಲ್ಲಿ ಕರ್ತೃತ್ವ ಕರ್ಮತ್ವ ಎರಡರ ಸಮಾವೇಶ ನೀವೇ ಒಪ್ಪದಂಗಾಯಿತಲ್ಲ, ನೀವೇ ಒಪ್ಪದಂಗಾಯಿತಲ್ಲ ಎಂಬ ಮಾತನ್ನು ಟೀಕಾಕೃತ್ಪಾದರವರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಈ ರೀತಿ ಅನ್ನೋದಾದ್ರೆ ಅಂತ. ಮತ್ತು ಕಿಂಚ ಯುಂಜಾನಸ್ಯ ನಿರುಪಾಧಿಕಂ ಆತ್ಮಾನಂ ಪಶ್ಯತಃ ಅಹಂ ಪ್ರತ್ಯಯ ನ ಅನ್ಯಕರ್ಮಕಃ ಇತ್ಯಕರ್ಮಕೋವಾ ಆತ್ಮಕರ್ಮಕೋವಾ ಅಭ್ಯುಪಗಂತವ್ಯ ಗತ್ಯಂತರ ಅಭಾವಾತ್. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಸಮಾಧಿ ಯೋಗದಲ್ಲಿ ಇರುತ್ತಾರೆ ಒಬ್ಬ ಜ್ಞಾನಿಗಳು, ಯೋಗಿಗಳು. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ ವ್ಯಕ್ತಿಗೆ ಕೇವಲ ಆತ್ಮನನ್ನ ಮಾತ್ರ ಅವನು ನೋಡ್ತಾನೆ. ಬಾಹ್ಯವಾದ ಯಾವುದೇ ವಿಧವಾದ ಜ್ಞಾನ ಇರೋದಿಲ್ಲ, ಸುಖ ದುಃಖಾದಿಗಳ ಜ್ಞಾನ ಇರೋದಿಲ್ಲ. ಕೇವಲ ಆತ್ಮನನ್ನ ಮಾತ್ರ ಅವರು ತಿಳಿಯುತ್ತಾರೆ. ಅಂದ್ರೆ ಸಮಾಧ್ಯವಸ್ಥೆಯಲ್ಲಿರುವ ವ್ಯಕ್ತಿಗೆ ಅಹಂ ಎಂಬ ಜ್ಞಾನ ಮಾತ್ರ ಇರುತ್ತದೆ. ಆತ್ಮನಿಗೆ ಅವಚ್ಛೇದಕವಾದ, ಆತ್ಮನಿಗೆ ಕೂಡಿಕೊಂಡ ಸುಖಾದಿಗಳು ಯಾವುದು ಅವರಿಗೆ ತೋರೋದಿಲ್ಲ ಅಂತ ಅವರ ಮತ ಇದೆ. ನಿಮ್ಮ ಅಭಿಪ್ರಾಯ ಏನು? ಜ್ಞಾನಾಶ್ರಯನಾಗಿ ಕರ್ತ, ಸುಖ ವಿಶಿಷ್ಟನಾದ್ದರಿಂದ ಆತ್ಮನೇ ಕರ್ಮ ಅಂತ ಹಿಂಗೆ ಹೇಳಿದ್ರಿ. ಆದರೆ ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಆತ್ಮನ ಜ್ಞಾನ ಮಾತ್ರ ಇರುತ್ತದೆ, ಸುಖ ದುಃಖಾದಿಗಳು ಗೋಚರವಾಗುವುದಿಲ್ಲ ಅಂತ ನೀವು ಹೇಳ್ತೀರಿ. ಹಾಗಾದ್ರೆ ಈ ಜ್ಞಾನ ಹೇಳಿ, ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಬರುವ ಅಹಂ ಪ್ರತ್ಯಯ, ಈ ಅಹಂ ಪ್ರತ್ಯಯಕ್ಕೆ ಯಾರು ವಿಷಯ?
ಯಾರು ವಿಷಯ ಹೇಳ್ತಾನ. ಅನ್ಯ ಕರ್ಮಕಃ, ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಆತ್ಮನನ್ನು ಬಿಟ್ಟು ಬೇರೆದರ ಜ್ಞಾನ ಬರೋದೇ ಇಲ್ಲ, ಸುಖ ದುಃಖಾದಿಗಳು ಗೋಚರವಾಗೋದಿಲ್ಲ. ಹಾಗಾದ್ರೆ ಯುಂಜಾನಸ್ಯ ನಿರುಪಾಧಿಕಮಾತ್ಮಾನಂ ಪಶ್ಯತೆ. ಯುಂಜಾನಸ್ಯ ಅಂದ್ರೆ ಧ್ಯಾನಾವಸ್ಥೆಯಲ್ಲಿದ್ದ ವ್ಯಕ್ತಿಗೆ, ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ನಿರುಪಾಧಿಕಮಾತ್ಮಾನಂ ಪಶ್ಯತ, ಕೇವಲ ಅಹಂ ಎಂಬ ಆತ್ಮನ ಜ್ಞಾನ ಮಾತ್ರ ಅವನಿಗಿರುತ್ತದೆ. ಇಂತಹ ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಬರುವ ಅಹಂ ಪ್ರತ್ಯಯ ಇದು ನ ಅನ್ಯ ಕರ್ಮಕಃ. ಬೇರೆ ಯಾವುಗಳು ಇಲ್ಲಿ ವಿಷಯ ಅಲ್ಲ, ಕರ್ಮ ಅಲ್ಲ. ಹಾಗಾದ್ರೆ ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಬರುವ ಅಹಂ ಪ್ರತ್ಯಯ ಇದಕ್ಕೆ ಕರ್ಮನೇ ಇಲ್ಲ ಅಂತ ಅನ್ಬೇಕು, ಅಥವಾ ಆತ್ಮಕರ್ಮಕವಾದ ಜ್ಞಾನ ಅಂತ ಆದ್ರೂ ಹೇಳ್ಬೇಕು. ಎರಡೇ ಹೇಳ್ಬೇಕು. ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಬರುವ ಅಹಂ ಜ್ಞಾನ, ಅಹಂ ಎಂಬುವ ಪ್ರತ್ಯಯ ಇದು ಬೇರೆ ಯಾವುದನ್ನು ವಿಷಯೀಕರಿಸ್ತಾ ಇಲ್ಲ. ಹಾಗಾದ್ರೆ ಈ ಸಮಾಧ್ಯವಸ್ಥೆಯಲ್ಲಿದ್ದ ವ್ಯಕ್ತಿಗೆ ಬರುವ ಜ್ಞಾನ ಇದು ಅಕರ್ಮಕವಾದ ಜ್ಞಾನ, ಕರ್ಮವೇ ಇಲ್ಲ ಅಂತನ್ರಿ, ಅಥವಾ ಅನಿವಾರ್ಯವಾಗಿ ಬೇರೆ ಗತಿನೇ ಇಲ್ಲ. ಅಹಂ ಪ್ರತ್ಯಯ ಅಂದ್ರೆ ಅಹಂ ಆತ್ಮನೇ ಈ ಜ್ಞಾನಕ್ಕೆ ವಿಷಯ ಅಂತ ನೀವು ಅಲ್ಲೇಬೇಕು. ಹಾಗಾದ್ರೆ ಜ್ಞಾನ ಮಾಡಿಕೊಳ್ಳುವವನು ಆತ್ಮನೇ, ವಿಷಯನಾದವನು ಆತ್ಮನೇ ಅಂತ ಒಪ್ಪಲೇಬೇಕು ಅನಿವಾರ್ಯವಾಗಿ. ಇಲ್ಲಾಂದ್ರೆ ಜ್ಞಾನ ಅಕರ್ಮಕವಾಗಬೇಕಾಗುತ್ತದೆ. ಹಿಂದೆ ನಾವು ಹೇಳಿದ್ದೀವಿ, ಯಾವುದೇ ಜ್ಞಾನ ಅಕರ್ಮಕವಾಗಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ಜ್ಞಾನಗಳು ಸಕರ್ಮಕನೇ. ಅಂದ ಮೇಲೆ ಒಬ್ಬನೇ ಆತ್ಮನಿಗೆ ಕರ್ತೃತ್ವ ಕರ್ಮತ್ವಗಳು ಹೇಳಬಹುದು. ಒಂದೇ ಕಡೆ ಕರ್ತೃತ್ವ ಕರ್ಮತ್ವಗಳ ಸಮಾವೇಶ ಆಗುತ್ತದೆ, ಏನು ತೊಂದರೆ ಇಲ್ಲ. ಕರ್ತೃತ್ವ ಕರ್ಮತ್ವ ಇದ್ದ ಮಾತ್ರಕ್ಕೆ ಭೇದ ಇರಲೇಬೇಕು ಎಂಬ ನಿಯಮ ಇಲ್ಲ. ಕರ್ತೃತ್ವ ಕರ್ಮತ್ವ ಇದ್ದರೂ ಅಭೇದವನ್ನು ಹೇಳಬಹುದು, ಭೇದ ಇರಲೇಬೇಕು ಎಂಬ ನಿಯಮವಿಲ್ಲ. ಇದೇ ವಿಷಯದಲ್ಲಿ ಕರ್ತೃತ್ವ ಕರ್ಮತ್ವಗಳ ಇದ್ದಲ್ಲಿ ಭೇದ ಇರಲೇಬೇಕು ಎಂಬ ನಿಯಮವಿಲ್ಲ ಎಂಬ ವಿಷಯದಲ್ಲೇನೆ ಪ್ರಾಭಾಕರರು ಏನು ಹೇಳುತ್ತಾರೆ ಅವರ ವಿಚಾರವನ್ನು ಅನುವಾದ ಮಾಡಿ ಅದಕ್ಕೆ ಮತ್ತೆ ಸಮಾಧಾನ ನಿರಾಕರಣೆಯನ್ನ ಟೀಕಾಕೃತ್ಪಾದನೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ವೈಶೇಷಿಕರು ಹೇಳಿದ ವಿಚಾರವನ್ನು ಅನುವಾದ ಮಾಡಿ ನಿರಾಕರಣೆ ಮಾಡಿದವು. ಮುಂದೆ ಪ್ರಾಭಾಕರರು ಹೇಳುವ ವಿಚಾರವನ್ನು ಹೇಳಿ ನಿರಾಕರಣೆ ಮಾಡ್ತಾರೆ. ಆ ವಿಚಾರವನ್ನು ಮತ್ತೆ ಸೋಮವಾರದ ಪಾಠದಿಂದ ತಿಳಿಯೋಣ. ನಾಳೆ ಶನಿವಾರ ಭಾನುವಾರ ಶ್ರೀಮಠದಲ್ಲೇ ನೇರವಾಗಿ ತತ್ವಪ್ರಕಾಶಿಕ ಪಾಠ, ಆಚಾರ್ಯರ ಪಾಠ ಮಠದಲ್ಲಿ ಇಲ್ಲ ಅಂತಂದರೆ ನಮ್ಮ ಪಾಠ ಆನ್ಲೈನ್ ಮುಖಾಂತರ ಮುಂದಿರುತ್ತದೆ. ಶನಿವಾರ ಭಾನುವಾರದ ತತ್ವಪ್ರಕಾಶಿಕ ಪಾಠ, ಸೋಮವಾರದಿಂದ ಮತ್ತೆ ಸುಧಾ ಪಾಠ ಮುಂದುವರೆಸೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.